ಆಹಾಹಾ, ಹೆಂಗ ನೆಮ್ಮದಿಯಾಗಿದ್ದೀನಿ. ಹ್ಞೂ, ಏನು ಕೆಲಸ ಮಾಡ್ದಲೆ ಫುಲ್ ನೆಮ್ಮದಿಯಾಗಿದ್ದೀನಪ್ಪ. ಹೆಂಗ ಸೊಂಟ ಮುರಿದಿದ್ದು ನಾಟಕ ಮಾಡ್ಕೊಂಡು ಒಳ್ಳೆ ಐಡಿಯಾನೇ ಹುಡುಕಿದೆ ನಾನು ಮಾತ್ರ. ಒಂದು ವಾರದಿಂದ ಅದೆಷ್ಟು ರೆಸ್ಟಲ್ಲಿ ಇದ್ದೀನಂದ್ರೆ ಆ ಕಡೆ ಈ ಕಡೆ ಎಲ್ಲೂ ಕೆಲಸ ಇಲ್ಲ. ಮಲಗಿತ್ತಾವಲೇನೆ ಬಂದು ಊಟ ತಿಂಡಿ ಎಲ್ಲದನ್ನು ಕೊಡ್ತಾರೆ. ಏನೋ ಒಂಥರ ನೆಮ್ಮದಿಯಾಗಿದ್ದೀನಪ್ಪ. ಹಿಂಗೆ ಇದ್ಬಿಟ್ರೆ ಸಾಕು, ವರ್ಷ ಪೂರ್ತಿ ಹಿಂಗೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬರ್ಲಿ ನಿಂಗೆ ಬರ್ಲಿ, ನಿಂಗೆ ಕೈಲಿ ಹೇಳ್ಬಿಟ್ಟು ಇನ್ನೊಂದ್ರಿಟು ಈಗಲೇ ವಾಸಿ ಆಗಲ್ಲ ಕಣಜ್ಜಿ ನಾಟಿ ಔಷಧಿ. ಇನ್ನು ದಿನ ಬಿಟ್ಟು ದಿನ ಒಂದೂವರೆ ತಿಂಗಳು 2 ತಿಂಗಳು ಹಿಂಗೆ ಅಷ್ಟಾನೇ ಇರಬೇಕು. ಹೇಳಂಗಿಲ್ಲ, ಏನು ಕೆಲಸ ಮಾಡಂಗಿಲ್ಲ, ಅವನ ಹತ್ರ ಏನು ಕೆಲಸನೂ ಮಾಡ್ಸಂಗಿಲ್ಲ ಅಂತ ಎಲ್ಲ ಹೇಳಿಸ್ಬೇಕು. ಹಂಗೆ ಹೇಳ್ಸಿರೇನೆ ಸರಿಯಾಗೋದು. ಅವಳು ಹೇಳಿದ್ರೇನೆ ಮಾತನೆಂಬದ್ದು ನಮ್ಮಮ್ಮ. ಇಲ್ಲ ಅಂದಿದ್ರೆ ಇನ್ನೂ ಆಗಿಲ್ವಾ, ವಾಸಿ ಆಗಿಲ್ವಾ, 1 ವಾರ ಆಯ್ತು 2 ವಾರ ಆಯ್ತು ಅಂತ ಹೇಳ್ತಿದ್ದಾರೆ. ಯಪ್ಪ, ನನ್ಗಂತೂ ನಮ್ಮ ಜೈಯಿ ಕಾಟ ಹೆಂಗ ಕಡಿಮೆ ಆಗೋಯ್ತು ಹೆಂಗ. ಅವ್ನು ಕಣ್ ಮುಂದೆ ಬಿದ್ದುಬಿಟ್ಟಿದ್ರೆ ಆಯ್ತು. ಅಯ್ಯೋ ಭಗವಂತ, ತೋಟದತ್ರ ಹೋಗು, ಗದ್ದೆ ತಾ ಹೋಗು, ಮಾವಯ್ಯ ಇಲ್ಲ, ಮಾವಯ್ಯ ಬಂದ್ರೆ ಬೈತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಕೆಲಸ ನಾನು ಒಬ್ಬನೇ ಮಾಡ್ಬೇಕಿತ್ತು. ಹೆಂಗ ನಮ್ಮ ಅಪ್ಪಯ್ಯ ಇನ್ನು ಎಷ್ಟು ದಿವಸ ಆಗುತ್ತೋ. ಹೆಂಗ ನಮ್ಮ ಅಪ್ಪಯ್ಯ ಬರೋವರೆಗೂ ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ಆಯ್ತು. ನಮ್ಮ ಅಪ್ಪಯ್ಯ ಬಂದಾದ್ಮೇಲೆ ಹೆಂಗ ಮಾಡ್ಬಿಡ್ಬೋದು. ನಮ್ಮ ಅಪ್ಪಯ್ಯ ಬರೋವರೆಗೂ ಹೆಂಗ ಆರಾಮಾಗಿರ್ತೀನಿ. ಏನಪ್ಪ ಮಾಡೋದು? ಇವನು ನೋಡಿರ, ಇವನು ನನ್ಗೆ ಆಚಾರಕ್ಕೆ ಹಿಂಗೆ ಮಲ್ಕೊಂಡ್ಬಿಟ್ನಲ್ಲಪ್ಪ. ಇವನು ಸೊಂಟ ಮುರಿದೋಯ್ತಂತ. ಏನ್ ನಿಜಾನು ಮುರಿದೋಯ್ತು, ಏನ್ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡ್ ಮಲ್ಕೊಂಡಿದ್ದಾನು? ನನ್ಗಂತೂ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ, ದಿಕ್ಕೆ ತೋರಿಸ್ತಿಲ್ಲ. ನಾನು ಆಳದವಳತ್ಲಾಗಿ ಸುಮ್ಕಾರು ಆಗ್ಲಿಲ್ಲ ಅತ್ಲಾಗಿ. ಅವತ್ತದ್ದು ಏನು ಮನ್ಸಿಗೆ ಹೊಳಿತೋ ಏನೋ ಗೊತ್ತಿಲ್ಲ. ಬೇಕು ಬೇಕು ಅಂತ ಎಣ್ಣೆ ಚೆಲ್ಬಿಟ್ಟು ಬಿಡಿಸ್ಬಿಟ್ಟು ಎಲ್ಲಾ ಕೆಲಸ ನಾನು ಒಬ್ಳೆ ಮಾಡಬೇಕು. ನನ್ನ ಕೈಲಂತೂ ಆಗ್ತಿಲ್ಲ. ಅವತ್ತೇ ಹೇಳ್ತಿದ್ದೀನಿ, ಮನೆ ಕೆಲಸ ಮಾಡೋದಕ್ಕೆ ಯಾರ್ಯಾರ ಕರ್ಕೊಳ್ರಿ ಅತ್ತೆ, ನನ್ನ ಕೈಲಿ ಆಗ್ತಿಲ್ಲ ಅಂದ್ರೆ. ಅಯ್ಯೋ, ನಮ್ಮ ಅತ್ತೆ ಎಲ್ಲ ಮಾತು ಕೇಳುತ್ತೆ. ಎಲ್ಲ ಮಾಡ್ಲಿ, ನೀನೇ ಮಾಡು ಎಲ್ಲ ಕೆಲಸ ಅಂತ ನಮ್ಮ ಅತ್ತೆ ಎಲ್ಲ ಇಟ್ಕೊಂತೈತೆ. ನಮ್ಮ ಮಾವಯ್ಯ ಬೇರೆ ಇವತ್ತು ಬೇರೆ ನಾಳೆ ನಾಡ್ದ್ರಲ್ಲಿ ಬರ್ತೀವಂತ ಬೇರೆ ಹೇಳ್ತಿದ್ರು. ನಮ್ಮ ಮಾವಯ್ಯ ಬಂದ್ರೇನೆ ಸರಿ, ಇದಕ್ಕೆಲ್ಲದಕ್ಕೂ ಏನಾದ್ರೂ ಒಂದು ಇದು ಹುಡುಕ್ತಾರೆ. ಅವ್ರಿದ್ರೇನೆ ಸರಿ. ಇವರು ಇಲ್ಲ ಅಂದ್ರೆ ಮಾತು ಕೇಳಲ್ಲ. ಇವ್ರು ಹೇಳ್ಬೇಕಂದ್ರೆ ಅವರೇ ಸರಿ. ನಮ್ಮ ಮಾವಯ್ಯ ಬರಲೇಬೇಕು. ನಿನ್ಗೆ ಎದಳ್ಸೋದು ಗೊತ್ತೈತೆ, ತಡಿ ನಿನಗೆ ಮಾಡ್ತೀನಿ ತಡಿ ನಿನಗೆ. ಮಾವಯ್ಯ ಬಂದ್ರೆ ಇವ್ನು ನಾಟಕ ಪತ್ತೆ ಹಚ್ಚುತ್ತಾನೆ. ಏನಾದ್ರೂ ಒಂದು ಮಾಡ್ಬೇಕು, ಐಡಿಯಾ ಹುಡುಕ್ಬೇಕಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮಾವ ಬರೋವರೆಗೂ 1-2 ದಿವಸ ಕಾಯಲೇಬೇಕು. ಅವ್ರು ಬಂದಾದ್ಮೇಲೆ ಇವನಿಗೆ ಐತೆ. ಇವನಿಗೆ ಇನ್ನು ವಾಸಿ ಆಗಿಲ್ವಾ? ಇನ್ನು ಸೊಂಟ ನೋವೇ ಅಂತಿದಿರಲ್ರಿ? 1 ವಾರದಿಂದ ನಾಟಿ ಔಷಧಿ ಎಲ್ಲ ಕೊಡ್ತಿದೀವಿ. ಒಂದೇ ಒಂದು ಕೆಲಸ ಮಾಡ್ಸಿಲ್ಲ, ಏನಿಲ್ಲ, ಮಲ್ಗಿತ್ತಾವಲೇನೆ ಸುಮ್ಮನೆ ಮಲ್ಕೊಂಡಿರ್ತೀರಲ್ಲ. ಇನ್ನು ವಾಸಿ ಆಗಿಲ್ವೇನ್ರಿ? ಏನ್ ನಿಜ ಮಾಡ್ತಿ ಹೇಳ್ತಿದಿರೋ, ಏನ್ ಸುಳ್ಳು ಹೇಳ್ತಿದಿರೋ, ನಾಟಕ ಗಿಡ್ಕ ಮಾಡ್ತಿದಿರೋ ಏನ್ ನೀವು? ನಡ್ರಿ, ಹಂಗಲ್ಲ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ನೀನು ಮಾತು ಕೇಳೋದು. ನಡ್ರಿ ಆಸ್ಪತ್ರೆಗೆ ತೋರಿಸ್ಕೊಂಬರೋದ, ಅದ್ ಏನಾಗೈತಂತ ಎಕ್ಸ್ರೇ ಎಲ್ಲ ಮಾಡಿಸ್ಬಿಟ್ಟು ಡಾಕ್ಟರ್ ನೋಡ್ತಾರೆ, ಅವಾಗ್ಲೇ ಗೊತ್ತಾಗದ್. ನಡ್ರಿ. ಇದೇನಪ್ಪ ಮಾಡೋದು ಇವಾಗ? ಇವಳು ಜೈ ನೋಡಿದ್ರೆ ಇವಳಿಗೂ ಯಾಕ ನನ್ನ ಮೇಲೆ ಡೌಟ್ ಬಂದೈತೆ. ಇವಳು ನೋಡಿದ್ರೆ ಇವಳು ಆಸ್ಪತ್ರೆಗೆ ಹೋಗೋದು ನಡ್ರಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ ದೇವ್ರೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ಡಾಕ್ಟ್ರು ಎಕ್ಸ್ರೇ ಮಾಡಿ ನೋಡ್ಬಿಟ್ಟು ಏನೇನೋ ಆಗಿಲ್ಲ ಅಂತ ಹೇಳ್ಬಿಟ್ರೆ ಅಯ್ಯೋ ಇನ್ನೂ ಸಿಗಾಕೊಂಡ್ಬಿಡ್ತೀನಿ. 1 ವಾರದಿಂದ ಮಾಡಿದ್ದೆಲ್ಲ ಸುಳ್ಳ ಅನಿಸ್ಬಿಡುತ್ತೆ. ಗೊತ್ತಾಗ್ಬಿಟ್ರೆ ಏನಿಲ್ಲ, ನಮ್ಮ ಜೈಗೆ ನಿಜವಾಗ್ಲೂ ನಾನು ಸೊಂಟ ಮುರಿದು ಬಿಡ್ತಾಳೆ. ಏನಪ್ಪ ಮಾಡಲಿ ಇವಾಗ? ಏನಾದರೂ ಒಂದು ಮ್ಯಾನೇಜ್ ಮಾಡಬೇಕಲ್ಲ. ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಮಾತ್ರ ಹೋಗ್ಬಾರ್ದು. ಏನಾರ ಒಂದು ಹೇಳ್ಬಿಟ್ಟು ಏನಾರು ಒಂದು ಮ್ಯಾನೇಜ್ ಮಾಡಬೇಕು. ಏನು ಮಾಡೋಣ ಐಡಿಯಾನೇ ಗೊತ್ತಾಗ್ತಿಲ್ವಲ್ಲಪ್ಪ. ಈ ನಿಂಗೆ ಬಂದಿದ್ರೆ ಸರಿ ಆಗ್ಬಿಡೋದು. ಹಿಂಗೆ ಆಗ್ತೈತೆ ಕಡೆ ನಿಂಗೆ ಅಂತ ಹೇಳಿದ್ರೆ ಏನಾದರೂ ಒಂದು ಐಡಿಯಾ ಕೊಟ್ಟು ಹೋಗೋಳು ಇವಳು. ಈ ನಿಂಗಿನೂ ಬರಲಿಲ್ಲ ಈಟೊತ್ತವರೆಗೂ. ಇವಳು ಏನು ಮಾಡ್ತಿದ್ದಾಳೋ ಏನೋ. ನಿಂಗೆ ಎಲ್ಲಿದ್ಯಾ ನಿಂಗೆ? ಏನು ಮಾಡೋಣ, ಏನು ಮಾಡಲಿ? ತಲೆನೇ ಹುಡುಕ್ತಿಲ್ವಲ್ಲ, ಓಡ್ತಿಲ್ವಲ್ಲ ನನಗೆ. ಏನು ಮಾಡಲಿ? ಏನು ಮಾತಾಡ್ತಾನೆ ಇಲ್ಲ ಯಾಕೆ? ಮಾತಾಡಕ್ಕೂ ಆಗಲ್ವಾ? ಸೊಂಟ ನೋವು, ಕೈ ನೋವು, ಕಾಲ್ ನೋವು, ಕತ್ ನೋವು ಅಂತಿರಲ್ಲ, ಯಾಕೆ ಮಾತಾಡಕ್ಕೂ ಆಗಲ್ವೇನ್ರಿ? ಇಷ್ಟು ದಿವಸ ಚೆನ್ನಾಗಿ ಮಾತಾಡ್ತಿದ್ರಿ, ಇವಾಗೇನು ಬಾಯಿಗೆ ಬಿಡ್ತಿಲ್ಲ? ಏನಾಯ್ತ್ರಿ? ಬಾಯಿ ಬಿಟ್ಟು ಮಾತಾಡ್ರಿ, ಅದೇನಾಗೈತಂತ. ನಡ್ರಿ ಎದಳ್ರಿ. ನೀವೇನು ಮಾತಾಡಲ್ಲ ಅಂದ್ರೆ ಏನು ಪರವಾಗಿಲ್ಲ. ಇವ್ರಿಗೆ ಹೇಳಿದೀನಿ, ಆಟೋದವ್ರಿಗೆ ಹೇಳಿದೀನಿ, ಬರ್ತಾರೆ. ಆಟೋದಲ್ಲಿ ನಾವೇ ಎತ್ತು ಕೂರಿಸ್ತೀವಿ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬರ್ರಿ, ಮೊದ್ಲು ಆಸ್ಪತ್ರೆಗೆ ಹೋಗೋಣ ಬರ್ರಿ. ಮಾವಯ್ಯ ಬೇರೆ ಇವತ್ತು ನಾಳೆ ಬರ್ತಾರೆ. ಅವ್ರು ಬೇರೆ ಅವ್ರು ಬಂದ್ರೆ ಇನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲ ಅಂತ ನನಗೆ ಬಾಯಿಗೆ ಬಂದಾಗ ಬೈತಾರೆ. ನಡಿ ಹೋಗೋಣ, ಮೊದ್ಲು ಆಸ್ಪತ್ರೆಗೆ ಹೋಗೋಣ ಬರ್ರಿ. ಏನು ಅಪ್ಪಯ್ಯ ಇವತ್ತು ನಾಳೆ ಬರ್ತೀರಂತ ಹೇಳಿದಾರ? ಅಯ್ಯೋ ಮುಗೀತು, ನನ್ನ ಕತೆ ಮುಗೀತು. ಹೆಂಗ 1 ತಿಂಗಳು ಆರಾಮಾಗಿ ಇದ್ಬಿಡೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ನಮ್ಮ ಅಪ್ಪಯ್ಯ ಇವಾಗಲೇ ಬರ್ಬೇಕಾ? ಅಯ್ಯೋ ಭಗವಂತ, ಹೊಲದಲ್ಲಿ ತೋಟದಲ್ಲಿ ಗದ್ದೆಲಿ ಏನೂ ಕೆಲಸ ಮಾಡ್ಸಿಲ್ಲ. ಕೆಲಸವ್ರಿಗೆಲ್ಲ ಕರ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಸಿರು, ನಾನು ಬರೋಷ್ಟ್ರಲ್ಲ ಅಂತ ಬೇರೆ ಹೇಳಿದ್ರು. ಏನಪ್ಪ ಮಾಡಲಿ? ಕಾಯಿ ಬೇರೆ ಎಲ್ಲ ಕೀಳಿಸ್ಬಿಟ್ಟು ಎಲ್ಲ ದುಡ್ಡಿಗೆ ಮಾರಾಕ್ಬಿಟ್ಟಿದ್ದೀನಿ. ದುಡ್ಡೆಲ್ಲ ನಿಂಗೆ ಕೊಟ್ಬಿಟ್ಟಿದ್ದೀನಿ. ಇಲ್ದವೆಲ್ಲ ಎಲ್ಲ ದುಡ್ಡೆಲ್ಲ ಕಾಲ್ಗೆಜ್ಜೆಗೆ ಅದಕ್ಕೂ ಇದಕ್ಕೂ ಶಾಪಿಂಗಿಗೆಲ್ಲ ಕೊಟ್ಬಿಟ್ಟೆ.
ಎಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ. ಕಾಯೆಲ್ಲ ಕೀಳ್ಸಿದ್ದು ಎಲ್ಲಿ ಕಾಯಲ್ಲಿ ವೇರ್ ಮಾಡಿದೆ ಅಂತ ಕೇಳಿದ್ರೆ ಲೆಕ್ಕ ಕೇಳಿದ್ರೆ ನಮ್ಮಪ್ಪ ಹಿಂಗೆ ಏನು ಹೇಳಿ ಇವಾಗ. ಅಯ್ಯೋ ಭಗವಂತ, ಏನಪ್ಪ ಮಾಡಲಿ ತಲೆನೇ ಓಡ್ತಿಲ್ವಲ್ಲ ನನಗೆ. ಅಯ್ಯೋ ಇವಳು ಜೈ ನೋಡಿದ್ರೆ ಇವಳಿಗೆ ಆಸ್ಪತ್ರೆಗೆ ಹೋಗೋಣ ಅಂತ ಇವಳು ನೋಡಿದ್ರೆ ಕಾಟ ಕೊಡ್ತಿದ್ದಾಳೆ. ಏನು ಮಾಡಲಿ ಇವಾಗ? ತಲೆನೇ ಓಡ್ತಿಲ್ವಲ್ಲ ನನಗೆ. ಎದ್ದೆಲ್ಲಾರ ಓಡೋಗ್ಬಿಡೋಣ ಅನಿಸ್ತೈತೆ. ಏನು ಮಾಡಲಿ ಇವಾಗ? ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಹೆಂಗ ನೆಮ್ಮದಿಯಾಗಿ ರೆಸ್ಟ್ ಮಾಡ್ಕೊಂಡು ಊಟ ತಿಂಡಿ ತಿನ್ಕೊಂಡು ಎಲ್ಲ ಬೆಡ್ ಮೇಲೆದೇನೆ ಟೈಮಿಗೆ ಎಲ್ಲ ಕೊಡೋರು. ಹೆಂಗ ಎಷ್ಟು ಚೆನ್ನಾಗಿದ್ದೆ, ನೆಮ್ಮದಿಯಾಗಿ ಮಲ್ಕೊಂಬಿಟ್ಟು ಆಗಿದ್ದೆ. ಇನ್ನು ಮುಗೀತು, ನಮ್ಮ ಅಪ್ಪಯ್ಯ ಬಂದ್ರೆ ಹಾಕೊಂಡು ರುಬ್ಬು ಬಿಡುತ್ತೆ ಕೆಲಸನ. ಏನಪ್ಪ ಮಾಡಲಿ ಇವಾಗ? ಏ ಜಯ್ಯೆ, ಮತ್ತೆ ಏನು ಗೊತ್ತಾರೆ, ನಿಂಗಮ್ಮ ಕೊಡ್ತಿರೋ ನಾಟಿ ಔಷಧಿ ಪರವಾಗಿಲ್ಲ ಕಡೆ, ಕೆಲಸ ಮಾಡ್ತೈತೆ. ಮೊದಲು ನನಗೆ ಹಿಂಗೆ ಕೈಯಲ್ಲಿ ಆಡ್ಸೋಕ್ಕಾಗ್ತಿಲ್ಲ, ಸರಿಯಾಗಿ ಮಾತಾಡ್ಸೋಕ್ಕಾಗ್ತಿಲ್ಲ, ಕತ್ತಲಾಡ್ಸೋಕ್ಕಾಗ್ತಿರಲಿಲ್ಲ, ಸೊಂಟ ಹಿಂಗೆ ಎತ್ತಕ್ಕಾಗ್ತಿರಲಿಲ್ಲ. ಇವಾಗ ಒಬ್ಬದೇ ಎದ್ದಾಡ್ತೀನಿ, ಎಲ್ಲ ಕಡೆನೂ ಓಡಾಡ್ತೀನಿ, ಒಂದೊಂದು ಸ್ವಲ್ಪ ಓಡಾಡ್ತೀನಿ ಕಣೆ. ಆರಾಮಾಗಿದ್ದೀನಿ, ಸುಮ್ಕಿರು. ಆಸ್ಪತ್ರೆಗೇನು ಬೇಡ, ಎಲ್ಲೂ ಬೇಡ. ನಡೆದಾಡ್ತಿದ್ದೀನಿ ಗೊತ್ತಾ ನಿನಗೆ? ಒಂದೇ ಈಟು ನಡಿತೀನಿ ಕಣೆ. ಕೈಯಿನೂ ಈ ಕಡೆ ಅಲ್ಲಾಡಿಸ್ತೀನಿ, ಕಾಲುನು ಅಲ್ಲಾಡುತ್ತೆ, ಎಲ್ಲ ಆರಾಮಾಗಿ ಇದೀನಿ, ಸುಮ್ಕಿರೆ. ವಾಸಿ ಆಗ್ತೈತೆ. ಅದ್ಯಾಕೆ ಹಿಂಗೆ ಆಡ್ತಿದ್ದೆ ನೀನು? ಇವಾಗ ವಾಸಿ ಆಗೋ ಟೈಮಲ್ಲಿ ಆಸ್ಪತ್ರೆಗೆ ಹೋಗೋಣ ಅಂತ ಬೇರೆ ಹೇಳ್ತಾಳೆ ಇವಳು. ಹೋಗು, ನಿನ್ನ ಕೆಲಸ ಏನಾಯ್ತಾ ಮಾಡ್ಕೊ ಹೋಗು. ಇವಳು ಏನ್ ನಾಟಕ ಮಾಡ್ತಿದ್ಯಾ ಮತ್ತೆ? ಕೈಯೆಲ್ಲ ಸರಿ ಐತೆ, ಕಾಲೆಲ್ಲ ಸರಿ ಆಗೈತೆ ಅಂತ ಹೇಳ್ತಿದ್ಯಲ್ಲ, ಮತ್ತೆ ಎತ್ ಕೂತ್ಕೊಳ್ಳೋದೇ ಇಲ್ಲ ಮತ್ತೆ. ಬರೀ ಮಲ್ಕೊಂಡೇ ಇರ್ತೀಯ ಹಾಸಿಗೆ ಮೇಲೆ, ಮಂಚದ ಮೇಲೆ. ಮತ್ ಕೂತ್ಕೊಂಡು ನೋಡೋಣ. ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿನಗೆ ನೋಡು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಎತ್ ಕರೆಕ್ಟಾಗಿ ಕೂತ್ಕೊಂಡ್ರಿ ಅಂದ್ರೆ ಮಾತ್ರ ನೋಡು ಕರ್ಕೊಂಡು ಹೋಗಲ್ಲ. ನೋಡು ನೀನೇ ಹೆಂಗ್ ಮಾಡ್ತೀಯ ಮಾಡು ನೋಡಿ. ಇಲ್ಲ ಕಣೆ ಕೂತ್ಕೊಳ್ತೀನಿ ಕಣೆ, ಆದ್ರೆ ಜಾಸ್ತಿ ಹೊತ್ತು ಕೂತ್ಕೊಳಕ್ಕಾಗಲ್ಲ ಅಷ್ಟೇ. ನಿನಗೆ ಯಾಕಮ್ಮ ಸುಳ್ಳು ಹೇಳಿ? ತಡಿ ನೋಡು, ಕೂತ್ಕೊಳ್ತೀನಿ ಇವಾಗ, ಕೂತ್ಕೊಂಡು ತೋರಿಸ್ತೀನಿ ತಡಿ. ನೋಡೆ ಜಯ್ಯ, ನೋಡೆ ನಾನು ಸುಳ್ಳು ಹೇಳಿದ್ರೆ ಕೂತ್ಕೊಂಡೆ ನೋಡೆ, ಆರಾಮಾಗಿ ಕೂತ್ಕೋಬಹುದು, ಏನು ತೊಂದರೆ ಏನು ಆಗಲ್ಲ. ಆದ್ರೆ ಜಾಸ್ತಿ ಹೊತ್ತು ಕೂತ್ಕೊಳಕ್ ಆಗಲ್ಲ ಕಣೆ. ನಿಂಗೆ ಅಂತೀರಿ ಜಯ್ಯೆ? ಜಾಸ್ತಿ ಹೊತ್ತು ಕುಡ್ಕೊಳಕ್ ಆಗಲ್ಲ ಕಣೆ ಜಯ್ಯೆ. ಅದಕ್ಕೆ ಸುಸ್ತಾಗಂಗೆ ಆಗುತ್ತೆ, ಸೊಂಟ ತಿರ್ಗಾ ಪಟಿ ಅಂತ ನೋವು ಆಗಂಗೆ ಆಗುತ್ತೆ, ಕೈ ನೋವು ಬರುತ್ತೆ, ಕಾಲು ನೋವು ಬರುತ್ತೆ ಕಣೆ. ಜಯ್ಯೆ ನಿನ್ಗೇನೋ ಕೇಳೋದು ಮರ್ತ್ಬಿಟ್ಟೆ ನಾನು. ಮತ್ತೆ ಅಪ್ಪಯ್ಯ ಬರುತ್ತಂತ ಹೇಳ್ದಲ್ಲ, ನಿಜಾನು ಬರುತ್ತೇನೆ ಇವತ್ತು ಬರ್ತಾರ? ಅಪ್ಪಯ್ಯ ನೋಡಿದ್ರೆ ಇನ್ನೂ 15 ದಿವಸ ಬಿಟ್ಟು ಬರ್ತೀನಂತ ತಾನೇ ಹೇಳಿದ್ದು. ನೋಡಿದ್ರೆ ನೀನು ಇವತ್ತು ನಾಳೆ ಬರ್ತಾರಂತ ಹೇಳ್ತಿದ್ಯಲ್ಲ ಜಯ್ಯೆ. ಸುಮ್ಕೆ ಹೇಳ್ಬೇಡ, ಸುಮ್ಕಿರು. ಇಲ್ಲ ರೀ, ನಾನೇನಕ್ರಿ ನಿಮ್ಗೆ ಸುಳ್ಳು ಎಲ್ಲ ಹೇಳಕ್ ಹೋಗೋಣ? ನನ್ಗೆ ತಿಕ್ಕಲ್ಲ ಸುಮ್ನೆ ನಿನಗೆ ಸುಳ್ಳು ಹೇಳೋದಕ್ಕೆ. ಇರೋದು ಇದ್ದಂಗೆ ಹೇಳ್ತಿದ್ದೀನಿ ಕಣ್ರಿ ಅಷ್ಟೇ. ಇಲ್ಲ, ನೆನ್ನೆ ಸಾಯಂಕಾಲ ಅತ್ತೆಗೆ ಫೋನ್ ಮಾಡಿದ್ರು ಮಾವಯ್ಯ, ತಿರ್ಗಾ ಇವತ್ತು ಬೆಳಿಗ್ಗೆನೂ ಮಾಡಿದ್ರು. ಹೋಗಿದ್ ಕೆಲಸ ಎಲ್ಲ ಮುಗೀತು, ಇನ್ನೂ 1 ತಿಂಗಳಾಗುತ್ತೆ ಅನ್ಕೊಂಡಿದ್ದೆ. ಎಲ್ಲ ಕೆಲಸ ಎಲ್ಲ ಮುಗ್ದೋಯ್ತು. ಫುಲ್ ಖುಷಿಯಾಗಿದ್ದೀನಿ ನಾನು. ಈಗ ಬರ್ತಿದ್ದೀನಿ, ಬೆಳಿಗ್ಗೆ ಕಾರ್ ಮಾಡ್ಕೊಂಡು ಬರ್ತಿದ್ದೀನಿ ಕಾರಲ್ಲೇನೆ ಅಂತ ಹೇಳಿರು ಅತ್ತೆ. ಅದಕ್ಕೆ ಸರಿ ರೀ ಆಯ್ತು ಬರ್ರಿ ಅಂತ ಹೇಳಿರು. ಪಾಪಂಗ್ ಬೇರೆ ಹುಷಾರಿಲ್ಲ, ಏನಿಲ್ಲ, ಸೊಂಟ ನೋವು ಅಂತ ಬೇರೆ ಹೇಳ್ತಿದ್ದಾನೆ. ಏನಾಗತ್ತೆ ಏನೋ, ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ಬೇಗ ಕಾರ್ ತಗೊಂಡು ಬರ್ರಿ, ಕಾರಲ್ಲೇ ಕರ್ಕೊಂಡು ಹೋಗೋಣ ಅಂತ ಹೇಳ್ತಿದ್ರು. ಅವನಿಗೇನಾಯ್ತು, ಅವನಿಗೆ ತಡಿ ಬರ್ತೀನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ದಲ್ಲಿ ಇನ್ನೂ ಯಾಕೆ ಮನಸ್ಕೊಂಡಿದ್ದೀರಾ? ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಬರ್ತೀನಿ ಕಣ್ ತಡಿ, ನಾನೇ ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ ಅಂತ ಹೇಳ್ತಿದ್ರು. ಈಗ ನಾನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಕಣೆ. ಹೇಳ್ರಿ, ನನಗೇನಾಗ್ಬೇಕಾಯ್ತೆ? ಮಾವಯ್ಯ ಬಿಡ್ತಾರ, ಕರ್ಕೊಂಡು ಹೋಗೇ ಹೋಗ್ತಾರೆ. ದೇವ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲಪ್ಪ ಇವಾಗ. ಅಯ್ಯೋ ಭಗವಂತ, ಏನಪ್ಪ ಮಾಡ್ಲಿ ಇವಾಗ? ಏನಪ್ಪ ಮಾಡ್ಲಿ? ಇವಳು ಜೈಗೆ ಹಂಗ ಯಾಮರ್ಸ್ಬಿಟ್ಟು ಆಸ್ಪತ್ರೆಗೆ ಹೋಗೋದು ಬೇಡ ಸುಮ್ಕಿರಿ ಅಂತ ಹೇಳ್ಬಿಟ್ಟೆ. ನಮ್ಮ ಅಪ್ಪಯ್ಯ ನೋಡಿದ್ರೆ ನಮ್ಮ ಅಪ್ಪ ಹಿಂಗ ವಿಷಯ ಹೇಳೇ ಬಿಟ್ಟೈತೆ. ನಮ್ಮ ಅಮ್ಮ ಅಲ್ಲಿಂದ ನಾನೇ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ತೈತಂತೆ. ಇಲ್ಲ, ನಾನು ಹಿಂಗೆ ಮಲ್ಕೊಂಡ್ಬಿಟ್ರೆ ನಮ್ಮಪ್ಪ ದಿಟ್ಟವಾಗ್ಲೂ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಕ್ಸ್ರೇ ಎಲ್ಲ ಮಾಡಿಸ್ಬಿಟ್ಟು ಏನೂ ಆಗಿಲ್ಲ ಅಂತ ಬಂದ್ಬಿಟ್ರೆ ಏನಪ್ಪ ಮಾಡೋದು? ಸಿಗಾಕೊಂಡ್ಬಿಟ್ರೆ ಮನೆಯವರೆಲ್ಲ ಏರಿಕ್ ಬಿಡ್ತಾರೆ. ಯಪ್ಪ ಇಲ್ಲ, ನಾಟಕ ಮಾಡಲ್ಲ. ನನಗೆಲ್ಲ ವಾಸಿ ಆಗೈತಂತ, ಇನ್ನೊಂದು ಅರ್ಧ ಗಂಟೆ ವಾಸಿ ಆಗೈತಂತ ಆರಾಮಾಗಿ ತಿರ್ಗಾಡ್ತಿರ್ತೀನಿ. ಅಯ್ಯೋ ಏನೋ ಅನ್ಕೊಂಡಿದ್ದೆ. ಹೆಂಗ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಏನೂ ಕೆಲಸ ಮಾಡ್ದಲೆ ನೆಮ್ಮದಿಯಾಗಿ ಮಲ್ಕೊಂಡಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಅಯ್ಯೋ ಒಂದು ವಾರದಲ್ಲಿ ಹಿಂಗಾಗೋಯ್ತಲ್ಲ. ನಮ್ಮ ಅಪ್ಪಯ್ಯ ಇನ್ನೊಂದು 15 ದಿವಸ ಬಿಟ್ಕೊಂಡಾರ ಬರೋದಲ್ವಾ? ಎಂಥ ಕೆಲಸ ಮಾಡೋಯ್ತೆ. ಹೋಗ್ಲಿ ಅತ್ಲಾಗ ಬಿಡು, ಇನ್ನೇನು ಮಾಡೋಣ. ಏನೋ ಯೋಚನೆ ಮಾಡ್ತಿದ್ದೀರಾ? ಏನೋ ಬಲು ಜೋರಾಗಿ ಏನೋ ಯೋಚನೆ ಮಾಡ್ತಿದ್ದೀರಾ? ಪಲಾವ್ ಮಾಡಿದೀನಿ, ತಿಂಡಿ ತಗೊಂಬರೋಣ. ಅಪ್ಪ, ಇವ್ರಿಗೇನಾಯ್ತು? ಇವರಿಗೆ ಮಾವಯ್ಯ ಬರ್ತಾರಂತ ಹೇಳಿದ ತಕ್ಷಣ ಯಾಕೆ ಶಾಕ್ ಆಗ್ಬಿಟ್ಟಿದ್ದಾರೆ. ಏನೋ ಯೋಚನೆ ಮಾಡ್ತಿರಂಗ್ ಬೇರೆ ಇದ್ದಾರೆ. ಮಾವಯ್ಯ ಬಂದಾಗ ರುಬ್ಬುತ್ತಲ್ಲ ಚೆನ್ನಾಗಿ, ಏನೇನ್ ಕೆಲಸ ಮಾಡ್ತಿದ್ಯಾ ತೋಟದಲ್ಲಿ, ಏನೇನ್ ಮಾಡಿದ್ಯಾ ಅಂತ ಎಲ್ಲ ಲೆಕ್ಕಾಚಾರ ಎಲ್ಲ ಕೇಳುತ್ತಲ್ಲ. ಹೇಳೋರಿಲ್ಲ ಕೇಳಿದವ್ರಿಲ್ಲ, ಹಂಗಾಗಿತ್ತು.
ಅವತ್ತೆಗೆ ಏನೇನೋ ಹೇಳ್ಬಿಟ್ಟು ಯಾಮರ್ಸೋದು, ನನಗೂ ಏನೇನೋ ಹೇಳ್ಬಿಟ್ಟು ಯಾಮರ್ಸೋದು. ಇವಾಗ ಬರ್ತಾ ಇರ್ತಾಡಿ ನಿನ್ಗೆ, ಐತೆ ನಿನ್ಗೆ. ಏನ್ರಿ ಏನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ರಿ? ಯಾಕ್ರಿ? ಯಾಕೆ ಏನಾಯ್ತು? ಮಾತಾಡಲ್ವಾ? ಯಾಕೆ ಮುನಿಸ್ಕೊಂಡ್ರ ನನ್ ಮೇಲೆ? ಏ ಜಯ್ಯ, ನೋಡಿ ಹೆಂಗ್ ಮಾತಾಡ್ತೀಯ ಅಂತ ನೀನು. ನಾನೇ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಣ, ನನಗೇನಂತದಾಗೈತೆ? ಏನಿಲ್ಲ. ಅದೇ ಒಂದಿಟ್ಟು ನೋವೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ. ಇವಾಗ ಕೈ ಕಾಲು ನೋವೆಲ್ಲ ಪೂರಾ ಕಡಿಮೆ ಆಗ್ತಾ ಬಂದೈತೆ, ಆರಾಮಾಗಿದ್ದೀನಿ ಅಷ್ಟೇ. ಏನು ಅಪ್ಪ ಹೆಂಗೂ ಹೇಳು, ಅಮ್ಮ ಹೆಂಗೂ ಹೇಳ್ಬಿಡು, ಏನು ಆಸ್ಪತ್ರೆಗೂ ಎಲ್ಲೂ ಕರ್ಕೊಂಡು ಹೋಗೋದು ಬೇಡ, ನಾನು ಆರಾಮಾಗೇ ಇದ್ದೀನಿ. ಅವಳೇನು ಪಾಪ, ಅವಳು ನಮ್ಮ ನಿಂಗಮ್ಮ ನಾಟಿ ಔಷಧಿ ಕೊಡ್ತಿದ್ದಾಳಲ್ಲ, ಅದರಿಂದ ಕಾಲು ನೋವು ಕೈ ನೋವು ಎಲ್ಲ ಪೂರಾ ಆರಾಮಾಗ್ತೈತೆ. ಅಂತ ನೋವೇನು ಕಾಣಿಸ್ತಿಲ್ಲ ನನಗೆ, ಆರಾಮಾಗ್ತಾ ಪೂರಾ ಬರ್ತೈತೆ. ಆಮೇಕಿಂದ ಎಲ್ಲೂ ಏನು ಆಸ್ಪತ್ರೆಗೆ ನನಗೇನು ಕರ್ಕೊಂಡು ಹೋಗೋದು ಬೇಡ. ಆರಾಮಾಗಿ ಓಡಾಡ್ತೀನಿ. ಇನ್ನೊಂದು ಸ್ವಲ್ಪ ಈಗ ನೋಡು, ಕೈ ಕಾಲು ನೋವು ಎಲ್ಲ ರಾತ್ರಿ ಎಲ್ಲ ಇತ್ತು, ಈಗ ಒಂದು ಸ್ವಲ್ಪ ಬೆಳಿಗ್ಗೆ ಎದ್ದಾಗ್ಲಿಂದ ಪೂರಾ ಕಡಿಮೆ ಆಗ್ಬಿಟ್ಟೈತೆ. ಸುಮ್ಮಕ್ಕೆ ಯಾಕೆ ಆಸ್ಪತ್ರೆಗೆ ಹೋಗೋಣ ನಾವು? ನಿಂಗಮ್ಮ ನಾಟಿ ಔಷಧಿ ಕೊಡ್ತಾಳೆ, ಬೇಡ ಬಿಡು, ಅವಳು ಏನು ಕೊಡೋದೇನು ಬೇಡ, ವಾಸಿ ಆಗೈತೆ. ಅವ್ರು ಬಂದರೆ ಹೇಳ್ಬಿಡು ನಿಂಗಮ್ಮಂಗೂ, ಮಂತವೇನು ಬರೋದು ಬೇಡ, ನಾಟಿ ಔಷಧಿ ಎಲ್ಲ ಸರಿ ಆಗೈತೆ, ಹುಷಾರಾಗಿದ್ದಾರೆ, ಪರವಾಗಿಲ್ಲ, ಓಡಾಡ್ತಿದ್ದಾರಂತ ಹೇಳ್ಬಿಡ್ರಿ, ಏನು ಬೇಡ. ರೈಟು, ತೋಟದ ತಾವ್ಲಾರ ಹೋಗಿ ಬರ್ತೀನಿ ನಿಧಾನಕ್ಕೆ ನಡ್ಕೊಂಡು. ಅಪ್ಪಯ್ಯ ಬಂದ್ರೆ ಮತ್ತೆ ಬೈತಾರೆ ಸುಮ್ಕೆ, ಯಾಕೆ ಬೇಕು ಮತ್ತೆ? ಏನು ಕೆಲಸ ಮಾಡಿಲ್ಲ, ಏನು ಕೆಲಸ ಮಾಡಿಸಿಲ್ಲ, ತೋಟದ ತಾವ ನೋಡಿದ್ರೆ ತೋಟ ಹೊಲ ಗದ್ದೆ ಎಲ್ಲ ಹಂಗೆ ಬಿಟ್ಟಿದೆಯಲ್ಲ, ಏನು ಮಾಡಿದ್ಯಾ ಅಂತ ಬರ್ತಾನೆ ಕೇಳ್ತಾರೆ, ಬೈತಾರೆ. ಮತ್ತೆ ಇವಾಗ ಆ ಕಡೆಯಿಂದ ಬರ್ಬೇಕಾದ್ರೆ ತೋಟದ ತಾವಲೆ ಇಳಿದು ಕಾರಲ್ಲಿ ಅಲ್ಲೇನಾದ್ರು ನೋಡ್ಕೊಂಡು ಗಿಡ್ಕೊಂಡು ಬರ್ಬೋದು. ಮತ್ತೆ ಯಾಕೆ ಬೇಕು ಮತ್ತೆ? ಎಲ್ಲ ತೋಟದ್ದೆಲ್ಲ ನೀರು ಬಿಟ್ಟಿಲ್ಲ, ಏನಿಲ್ಲ, ಬೈತಾರೆ. ನಾನು ಹೋಗ್ತೀನಿ ಕಣಮ್ಮ ನನ್ನ ತೋಟದ ಹತ್ರ, ನನಗೆ ಯಾಕ ಮನಸ್ಸೇ ಸಮಾಧಾನ ಆಗ್ತಿಲ್ಲ. ದೇವ್ರೆ, ಇವ್ರೇನಪ್ಪ ಇವರು? ಇಷ್ಟೊತ್ತವರೆಗೂ ಇಷ್ಟ ದಿವಸ ಏನು ಮಂಚದ ಮೇಲಿಂದ ಆ ಕಡೆ ಈ ಕಡೆ ಬರೀ ಅಲ್ಲಾಡ್ತಾನೆ ಇರಲಿಲ್ಲ, ಎದಳದಿರ್ಲಿ. ಇವಾಗ ನೋಡಿದ್ರೆ ಮಾವಯ್ಯ ಬರ್ತಿದಾರಂತ ಒಂದು ಹೇಳಿದ ತಕ್ಷಣ ಅಲ್ಲ ಎತ್ ಕೂತ್ಕೊಂಡ್ಬಿಟ್ರು. ಅಲ್ಲ ಇವಾಗ ನೋಡಿದ್ರೆ ನಿಧಾನಕ್ಕೆ ನಡ್ಕೊಂಡು ಹೋಗಿ ತೋಟದ ಹತ್ರ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಎಲ 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 ನಾಟಕಗಾರ, ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಒಂದು ವಾರದಿಂದ ಇವ್ರು ಮಾಡಿದ್ದೆಲ್ಲ ನಾಟಕನ ಮತ್ತೆ. ಅಲ್ಲ ಸೊಂಟ ನೋವು ಬರ್ತೈತೆ, ಕೈ ನೋವು ಬರ್ತೈತೆ, ಕಾಲು ನೋವು ಬರ್ತೈತೆ ಅಂತ ಇಷ್ಟೊಂದೆಲ್ಲ ನಾಟಕ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಆರಾಮಾಗೇನೆ ಮಾತಾಡ್ಕೊಂಡು ಆರಾಮಾಗೇನೆ ತೋಟದ ಹತ್ರ ಹೋಗ್ತೀನಿ ಅಂತಿದಾರಲ್ಲ. ಇವ್ರಿಗೆ ನೆಂಬದೆ ಬಲು ಕಷ್ಟ ಆಗ್ಬಿಟ್ಟೈತೆ. ಬರ್ಲಿ ತಡಿ ಮಾವಯ್ಯ, ಬರ್ಲಿ ತಡಿ ಮಾವ, ಹಿಂಗೆಲ್ಲ ಹೇಳ್ತೀನಿ ನನ್ನ ಮಗನ ವಿಷಯ ಎಲ್ಲ. ತಿಂಡಿ ತಗೊಂಡ್ಬರ್ತೀನಿ ತಡ್ರಿ, ಪಲಾವು ತಿನ್ನಿರಂತೆ ತಡ್ರಿ. ಪಲಾವು ಬೋಂಡ ಚಟ್ನಿ ಎಲ್ಲ ಮಾಡಿದೀನಿ, ಮಸ್ತಾಗೈತೆ, ಸಕ್ಕತ್ತಾಗೈತೆ. ತಿಂದ್ರೆ ಇನ್ನೊಂದ್ರಿಟ್ಟು ತಿನ್ಬೇಕು ಅನಿಸ್ಬೇಕು, ಹಂಗೈತೆ ಪಲಾವ್ ಮಾತ್ರ. ಆಹಾ, ನನ್ಗಂತೂ ಬಾಯಲ್ಲಿ ನೀರ್ ಬರ್ತೈತೆ ಪಲಾವು. ತಡ್ರಿ ಒಂದ್ರಿಟ್ಟು ತಗೊಂಬಂದ್ ಕೊಡ್ತೀನಿ. ಬೇಡ, ನನಗೆ ತಿಂಡಿನೂ ಬೇಡ, ಏನು ಬೇಡ. ನಾನು ಏನು ತಿನ್ನಲ್ಲ ಅಂದ್ರೆ ತಿನ್ನಲ್ಲ, ನಂದೇ ಹೊಟ್ಟೆ ಉರಿದು ಹೋಗ್ತೈತಲ್ಲಿ. ನಾನು ಏನು ತಿನ್ನಲ್ಲ ಕಣೆ ಜಗ್ಗಿ, ನನಗೆ ಹೊಟ್ಟೆ ಸಿಕ್ತಿಲ್ಲ, ಬೇಡ ಇವಾಗ. ಯಾಕ್ರಿ? ಯಾಕೆ ಏನಾಯ್ತು? ಯಾಕೆ ತಿಂಡಿ ತಿನ್ನಲ್ಲ ಅಂತಿದ್ರ? ಒಂದು ವಾರದಿಂದ ಆರಾಮಾಗಿ ತಿಂತಿದ್ರಿ, ಇವಾಗೇನ್ರಿ ಏನಾಯ್ತು? ಇಷ್ಟೊತ್ತವರೆಗೂ ತಿಂಡಿ ಬೇಕು ಅಂತ ಹೇಳ್ತಿದ್ರಿ. ಏನಾರ ಚೆನ್ನಾಗಿರೋದು ಖಾರವಾಗಿರೋದು ಏನಾರ ಮಾಡಿ ಬಾಯಿಯೆಲ್ಲ ಸಪ್ಪೆ ಆಗೈತೆ ಅಂತ ಹೇಳ್ತಿದ್ರಿ. ಇವಾಗ ನೋಡಿದ್ರೆ ನೀವು ಏನು ಬೇಡ ಅಂತ ಹೇಳ್ತಿದ್ದೀರಾ, ಮಗ ಒಂಥರ ಮಾಡ್ಕೊಂಡ್ಬಿಟ್ರಿ. ಏನ್ ಕತೆ? ಏನಾಯ್ತು ಇವಾಗ? ನಿಲ್ ಕಡೆ ಏನಿಲ್ಲ, ನಾನು ತೋಟದ ಹತ್ರ ಹೋಗ್ತೀನಿ. ನೋಡ್ದ ಕತೆನ? ಇಷ್ಟು ದಿವಸ ಒಂದು ವಾರದಿಂದ ಒಂದ್ ಚೂರು ಏನು ಕೆಲಸ ಮಾಡ್ದಲೆ ಕೆಲಸ ಮಾಡ್ಬೇಕಾಗುತ್ತೆ ಅಂತಾನೆ ಆರಾಮಾಗಿ ನಾಟಕ ಮಾಡ್ಕೊಂಡ್ಬಿಟ್ಟು ಸೊಂಟ ನೋವು ಬರ್ತೈತೆ ಅಂತ ಮಲ್ಕೊಂಡ್ಬಿಟ್ಟು ನೋಡ್ದೆ, ಇವಾಗ ಅದೇ ಆರಾಮಾಗೈತೆ. ಅಬ್ಬಾ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಹೆಂಗ್ ನಡ್ಕೊಂಡು ಹೋಗ್ತಿದ್ದ ನೋಡ್ರಿ, ಅಲ್ಲಿ ನೋಡ್ರಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಸೊಂಟ ನೋವು, ಕೈ ನೋವು, ಕಾಲ್ ನೋವು ಅಂತಿದ್ದವ್ರು ಈ ಕಡೆ ಹಿಂಗ್ ಎತ್ತಿ ಹಿಂಗ್ ಇಡ್ತಿರಲಿಲ್ಲ, ಅಷ್ಟೊಂದು ನಾಟಕ ಮಾಡೋನು ಇವಾಗ ನೋಡ್ರಿ ಹೆಂಗ್ ಓಡೋಗ್ತಿದ್ದಾರಂತ ತೋಟದ ಕಡೆ. ಬರ್ಲಿ ಮಾವಯ್ಯ ಬರ್ಲಿ, ಮಾವ ಹಿಂಗ್ ಇನ್ನು ಹೇಳ್ಬಿಟ್ಟು ಬೆಂಡ್ ಹತ್ತಿಸ್ತೀನಿ ತಡ್ರಿ, ಬರ್ಲಿ. ಏನಿವ್ರು ಬರ್ತೀನಂತ ಹೇಳಿದವ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ತಿಂಡಿ ಮಂತವ್ಲೆ ಬಂದ್ಬಿಟ್ಟು ಮಾಡ್ತೀನಂತ ಹೇಳಿದವರು, ಕಾರ್ನಲ್ಲಿ ಬರ್ತಿದ್ದೀನಂತ ಹೇಳಿದವರು. ಏನ್ ಮಾಡ್ಲಿ ನಿಧಾನಕ್ಕೆ ಬರ್ಲಿ, ಏನ್ ತೊಂದ್ರೆ ಏನಿಲ್ಲ. ಮಾತ್ರ ಹೆಂಗ ಬರ್ತಿದಾರಲ್ಲ ಅದೇ ಖುಷಿ ನನಗೆ. ಈ ಮನೇಲಿ ಕೇಳ್ದವ್ರು ಯಾರು ಇಲ್ಲಂಗ ಆಗ್ಬಿಟ್ಟಿತ್ತು. ಅವಳು ಜೈ ನೋಡಿದ್ರೆ ನನಗೆ ಟೈಮ್ ಸರಿಯಾಗಿ ಕೂಳು ಬೇಯಿಸಾಕ್ತಿರಲಿಲ್ಲ. ಅವಳಿಗೆ ಇಷ್ಟ ಬಂದಂಗ ಮಾತಾಡೋದು, ಗದರಿಸೋದು ಹಂಗೆಲ್ಲ ಮಾಡ್ತಿದ್ಲು. ಈ ನನ್ನ ಮಗ ನೋಡಿರಿ, ಇವನು ತೋಟದಲ್ಲಿ ಒಂದ್ ಕೆಲಸ ಮಾಡಲ್ಲ, ನ್ಯಾವಾಗಿ ಕಾಯೆಲ್ಲ ಕೀಳಿಸ್ಬಿಟ್ಟು ಅವ್ರು ಇವರಿಗೆ ಕೊಟ್ಬಿಡೋದು, ದುಡ್ಡಿಗೆ ಖರ್ಚಿಗೆ ದುಡ್ಡಿಲ್ಲ ಅಂತ ಹಿಂಗೆಲ್ಲ ಮಾಡೋಗೋನು. ಬರ್ಲಿ, ನಮ್ಮ ಯಜಮಾನ್ರು ಬಂದ್ರಿಂದ ತಾನೇ ಗೊತ್ತಾಗೋದು. ಬರ್ಲಿ, ಇವತ್ತು ಐತೆ ಇವರಿಗೆ ಮಾಡ್ತೀನಿ ಇವತ್ತು. ಇವನು ಬೇರೆ ಸೊಂಟ ಬೇರೆ ಕಡೆ ಮಲ್ಕೊಂಡಿದ್ದಾನೆ. ಹುಡುಗನ್ ಕರ್ಕೊಂಡು ಹೋಗ್ಬಿಟ್ಟು ಒಂದಿಟ್ಟು ಆಸ್ಪತ್ರೆಗಾರ ತೋರಿಸ್ಕೊಂಬೋರೆ ಅಂತ ಹೇಳಿದೆ.
ಅದು ಕೆಲಸ ಮಾಡಿಲ್ಲ ಇವಳು ಜೈ ಇವಳು. ಬರ್ಲಿ ಮೊದ್ಲು ನಮ್ಮ ಹುಡುಗಂಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಸೊಂಟ ಎಲ್ಲ ಸರಿ ಮಾಡಿಸ್ಬೇಕು. ಅತ್ತೆ ಅತ್ತೆ ಏನ್ ಮಾಡ್ತಿದ್ದೀರಾ ಅತ್ತೆ? ಅಯ್ಯೋ ನೋಡ್ರಿ, ನೀವು ತಲೆಗೆ ಎಣ್ಣೆ ಹಾಕೊಳ್ತೀನಿ ಅಂತ ಹೇಳಿರಿ, ತಲೆಗೆ ಎಣ್ಣೆನೂ ಹಾಕೊಂಡಿಲ್ಲ. ಬನ್ನಿ, ತಿಂಡಿ ರೆಡಿ ಆಯ್ತು. ತಿಂಡಿ, ಬೋಂಡ, ಚಟ್ನಿ ಎಲ್ಲ ಮಾಡಿದ್ದೀನಿ ಅತ್ತೆ, ನಿಮಗೋಸ್ಕರ ಅಂತಾನೆ. ನೀವೇನೇನ್ ತಿಂತಿರೋ ಎಲ್ಲ ಮಾಡಿದ್ದೀನಿ. ಬನ್ನಿ ಅತ್ತೆ ಬನ್ನಿ. ಹಾಕೊಡ್ಲಾ? ಇಲ್ಲೇ ಇಲ್ಲೇ ಕುತ್ಕೊಂಡಿವಿ, ಅಷ್ಟು ದೂರ ನಡ್ಕೊಂಡ್ ಬರ್ಬೇಡ್ರಿ, ಇಲ್ಲೇ ಕುತ್ಕೊಂಡಿವಿ, ನಾನು ಹಾಕೊಂಬಂದ್ ಕೊಡ್ತೀನಿ ನಿಮ್ಗೆ. ಏನೇ ಜಯ್ಯೆ, ಏನಿವತ್ತು ಯಾವತ್ತು ಇಲ್ದೇ ಇರೋದು ಇಷ್ಟು ಬೀರನೆ ತಿಂಡಿ ಮಾಡ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಬಾ 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 ಬಾ, ನೋಡ್ದೆ ನಮ್ಮ ಜಯ್ಯೆ, ಏನು ನಿಮ್ ಮಾವಯ್ಯ ಬರ್ತಿದಾರಂತನ ಇವತ್ತು? ಎಷ್ಟು ದಿವಸ ಗದ್ರಸೆಲ್ಲ ಮಾತಾಡ್ತಿದ್ದೆ, ಹೆಂಗ್ ಬೇಕಂಗ್ ಮಾತಾಡ್ತಿದ್ದೆ, ಇವತ್ ನೋಡಿರಿ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ? ಅವನೇನ್ ಮಾಡ್ತಿದ್ದಾನ? ದಂಡಪಿಂಡ ಸೊಂಟ ಮುರ್ಕಂಡ್ ಮಲ್ಕೊಂಡಿದಾನ, ಇನ್ನು ಎದ್ದಿಲ್ವಾ ಅವನು? ಆರಾಮಾಗಿ ಮಲ್ಕೊಂಡಿದಾನ ಇನ್ನು? ಮಲ್ಕೊಳ್ಳಿ, ಚಳಿ ಐತಂತ ಚೆನ್ನಾಗಿ ಮಲ್ಕೊಂಡಿದಾನೆ. ಸೊಂಟ ಮುರಿದಿದ್ದಕ್ಕೂ ಅದಕ್ಕೂ ಇನ್ನು ಒಳ್ಳೇದೇ ಆಯ್ತು, ಏನು ಕೆಲಸ ಮಾಡ್ದಲೆ ಅವನಿಗೆ. ಇಲ್ಲಿ ಯಾರು ಈ ಮನೇಲಿ ಕೇಳೋರು ಯಾರು ಇಲ್ದಂಗ ಆಗಿದ್ರು, ಇವಾಗ ಬರ್ತಿದಾರಲ್ಲ ಒಂದೊಂದೇ ಲೆಕ್ಕ ಕೇಳ್ತಾರ. ತಡಿ ಬರ್ತಾರೆ, ನಿನ್ ಗಂಡಂಗ ಐತೆ. ಅಯ್ಯೋ ಅತ್ತೆ, ಅವ್ರೆಲ್ಲಿ ಅವರು? ಇಲ್ವೇ ಇಲ್ಲ ಅವರು. ಮಾವಯ್ಯ ಬರ್ತಿದಾರಂತ ಹೇಳಿದ್ದೆ ಒಂದು ಮಾತು ಅಷ್ಟೇ, ಹೇಳಿದ್ದೊಂದು ಮಾತಿಗೆ ನನಗೆ ಕೇಳ್ಕೊಂಡ್ಬಿಟ್ಟು ಅಲ್ಲ ಎದ್ದು ಬಿಟ್ಟು ನನ್ನ ಕೈ ನೋವು, ಕಾಲ್ ನೋವು, ಸೊಂಟ ನೋವು ಎಲ್ಲ ಸರಿ ಆಗೋಯ್ತು ಅಂತ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಬರ್ತಿದ್ದಾರೆ, ಕಾರಲ್ಲಿ ಬರ್ತಿದಾರೆ, ತಡ್ರಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಆಯ್ತು ಅಲ್ಲೇ ಹೊರಡ್ಬಿಟ್ರು ಅವರು. ತೋಟದ ಹತ್ರ ಹೋಗ್ಬೇಕು ನಾನು, ಅರ್ಜೆಂಟ್ ಕೆಲಸ ಐತೆ ಅಂತ ನಡ್ಕೊಂಡು. ನಿನ್ ಮಗ ಏ ಜಯ್ಯೆ ಸುಮ್ಕಿರೆ, ಇಲ್ದವೆಲ್ಲ ಹೇಳಕ್ ಬರ್ಬೇಡ ನೀನು. ಓಹೋ ನನ್ನ ಮಗನ ಮೇಲೆ ಸುಳ್ಳೆನೆ ಆಪಾದನೆ ಮಾಡ್ತೀಯೇನೆ? ಹಂಗಾರೆ ನನ್ನ ಮಗ ಇಷ್ಟ ದಿವಸ ಮಾಡ್ತಿದ್ದು ಒಂದು ವಾರದಿಂದ ನಾಟಕನ? ಅವ್ರ ಅಪ್ಪಯ್ಯ ಬಂದ ತಕ್ಷಣ ಅಲ್ಲೇ ಬರ್ತಿದಾರಂತ ಹೇಳಿದ ತಕ್ಷಣ ಅಲ್ಲೇ ಎದ್ಬಿಟ್ಟು ತೋಟದ ಕಡೆ ಓಡೋಗ್ಬಿಟ್ರು ಅಂತ ಹೇಳ್ತಿದ್ಯಲ್ಲ, ಸುಳ್ಳು ಹೇಳ್ಬೇಡ ಕಡೆ ನೀನು. ಸುಮ್ನಿರು. ದೇವ್ರೆ, ಇದೇನತ್ತೆ ಹಿಂಗ್ ಹೇಳ್ತಿದಾರ ನೀವು? ನಾನೇನು ಸುಳ್ಳು ಹೇಳಕ್ ಹೋಗೋಣ? ನಿಮ್ಗೆ ಅಷ್ಟು ಅನುಮಾನ ಇದ್ದಿರ್ಬೇಕಾದ್ರೆ ಹೋಗ್ಬಿಟ್ಟು ಅವ್ರ ರೂಮ್ ಒಳಗೆ ಹೋಗಿ ನೋಡ್ಕೊಂಬರ್ರಿ, ಹೋಗ್ರಿ, ಅವ್ರು ಇದಾರ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವತ್ತೇ ನೋಡ್ರಿ, ನಾನು ಹೇಳೋದೆಲ್ಲ ಬರೀ ಸುಳ್ಳೇನೆ ಅನ್ಕೊಳ್ತೀರಲ್ಲ ಅತ್ತೆ ನೀವು. ನೋಡ್ರಿ ಬೇಕಾದ್ರೆ ಹೋಗಿ ರೂಮ್ ಒಳಗೆ ನೋಡ್ರಿ, ಹೋಗ್ರಿ, ನೀವೇ ಕರೀರಿ. ಇಲ್ಲ ಅಂದ್ರೆ ನಿಜವಾಗ್ಲೂ ಏನೇ ನನ್ನ ಮಗ ಇಷ್ಟ ದಿವಸ ಮಾಡಿದ್ ನಾಟಕನ? ಹಂಗಾರೆ ಅವ್ರ ಅಪ್ಪಯ್ಯ ಬಂದ ತಕ್ಷಣ ಬರ್ತಿದಾರಂತ ಹೇಳಿದ ತಕ್ಷಣ ಅಲ್ಲೇ ಹೊರಟೋಗ್ಬಿಟ್ಟಾನು. ಇನ್ನು ತೋಟದಲ್ಲ ಅದೇನೇನು ಅಧ್ವಾನ ಮಾಡಿದಾನು ಏನೋ. ಅಯ್ಯೋ ಏನೇ ಮಾಡದ್ ಇವನಿಗೆ? ಇವನು ಹಿಂಗಾಗ್ಬಿಟ್ಟಿದಾನೆ, ಇವನು ಇಷ್ಟೊಂದು ಮೈಗಳ ಆಗ್ಬಿಟ್ಟಿದಾನೇನೆ ಇವನು ಜಯ್ಯೆ. ಅಯ್ಯಪ್ಪ, ನಾನಂತೂ ಅನ್ಕೊಂಡಿರಲ್ಲ ಕಣೆ. ನನ್ ಗಂಡ ಕಷ್ಟಪಟ್ಟು ಮಾಡಿರೋ ಆಸ್ತಿ ಪಾಸ್ತಿ ಮನೆ ಎಲ್ಲ ಇವ್ರು ಒಂದ್ ದಿವಸಕ್ಕೆ ಮಾರಾಕ್ ಬಿಡ್ತಾರ ಕಣೆ. ಇವನಿಗೆ ಹಿಂಗೆ ಬಿಟ್ರೆ ಇವನಿಗೆ ಬರ್ಲಿ ಇವ್ರು ಇರಿಲ್ಲ ಅಂದ್ರೆ ಎಲ್ಲ ಅಧ್ವಾನ ಮಾಡಕ್ ಬಿಡ್ತಾನೆ ಇವನ್ ಮೇಲೆ. ಮೊದ್ಲು ಅವ್ರು ಬಂದಾಗ್ಲೇ ನೀನು ಹೇಳೋದು, ಒಂದು ವಾರದಿಂದ ಸೊಂಟ ನೋವು ಬರ್ತೈತೆ, ಕೈ ನೋವು, ಕಾಲ್ ನೋವು, ಎತ್ತಕ್ಕಾಗಲ್ಲ ಅಂತ ಬರೀ ನಾಟಕ ಅನ್ನೋ ಮಾಡಿದ್ದೀವನು. ಅಯ್ಯೋ ದೇವ್ರೆ, ಹೆಂಗ್ ನೆಂಬಸ್ಬಿಟ್ಟಿದ್ದ ಕಡೆ ನನಗೆ. ನಾನ್ ನೋಡಿದ್ರೆ ಇವ್ರಿಗೆಲ್ಲ ಹೋಗ್ಬಿಟ್ಟು ಆ ನಾಟ್ಯ ಔಷಧಿ ಹಚ್ಚ ಬರ್ರಿ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬರ್ರಿ ಅಂತ ನಾನು ಹೇಳ್ತಿದ್ನಲ್ಲೇ. ಇವ್ನು ನೋಡಿದ್ರೆ ಇಷ್ಟೊಂದು ಸುಳ್ಬುರ್ಕಾಗಿದ್ದಾನೆ ಇವನು. ಬರ್ಲಿ, ನಿಮ್ಮ ಮಾವಯ್ಯ ಬರ್ಲಿ, ಬಂದಾದ್ಮೇಲೆ ನೀವು ಮಾಡ್ಸೋದು ಇವನಿಗೆ ಪೂಜೆನ. ಅಮ್ಮಣಿ ಏ ಜಯ್ಯೆ, ಒಳಗೆ ನಿಮ್ಮ ಮಾವಯ್ಯ ಬಂದ್ರು, ಒಳಗು, ಕುಡಿಯಕ್ ನೀರ್ ತಗೊಂಬ, ಒಳಗು ಬೇಗ ರಪ್ಪನ್ನ. ಅಲ್ಲಿ ಬಂದು ನಿಂತಿದ್ದಾರೆ, ನಾವು ನೋಡೇ ಇಲ್ಲ, ಒಳಗೆ. ಅಯ್ಯೋ ದೇವ್ರೆ, ನಮ್ಮ ಮಾವಯ್ಯ ಬಂದೇ ಬಿಟ್ರಲ್ಲಪ್ಪ. ಹೆಂಗ ಇಷ್ಟ ದಿವಸ ನೆಮ್ಮದಿ ಆಗಿದ್ದೆ, ಹೆಂಗ ನಮ್ಮ ಅತ್ತೆ ಹೆಂಗ ಹೇಳಿದ್ ಮಾತು ಕೇಳ್ಕೊಂಡು ಹೆಂಗ ಇತ್ತು. ಏನಪ್ಪ ಮಾಡ್ಲಿ ಇವಾಗ? ನಮ್ಮ ಮಾವ ಬಂತು, ನಮ್ಮ ಮಾವ ಯಾಕ ಅತ್ಲಾಗಿಂದ ಬರ್ಬೇಕಾದ್ರೆ ಯಾಕ ಕೋಪ ಮಾಡ್ಕೊಂಡ್ ಬೇರೆ ಬರ್ತಿದ್ದಾರೆ. ಏನಾಯ್ತಂತ ಕಾರಣ? ಇವ್ರು ಏನ್ ತಪ್ಪು ಮಾಡಿದಾರೋ ಏನೋ. ಏನ್ ಮಾಡ್ಲಿ ನಾನೇನಾರು ತಪ್ಪು ಮಾಡಿದೀನಿ ಅಂತ ಏನಾರು ಇವತ್ತೆ ಏನಾರು ಹೇಳ್ಗಿಡ್ತಾ ಏನು? ಸರಿಯಾಗಿ ಊಟ ಆಗ್ತಿಲ್ಲ, ತಿಂಡಿ ಮಾಡಾಕ್ತಿಲ್ಲ ಅಂತ. ಏನ್ ಮಾಡ್ಲಿ, ಇಲ್ಲಿಂದ ಮೊದ್ಲು ಕಣ್ಣಿ ಕಾಣದಾಗ ಆ ಕಡೆ ಹೋಗ್ಬಿಡ್ತೀನಿ, ನಿಧಾನಕ್ಕೆ ಹೋಗ್ಬಿಟ್ಟು ನೀರ್ ತಗೊಂಬಂದ್ ಕೊಡ್ತೀನಿ. ಹೇಳದ್ ಅರ್ಥ ಆಗಲ್ವೇನೆ ನಿನಗೆ? ಒಳಗೆ ನಿಮ್ಮ ಮಾವಯ್ಯ ಬಂದ್ರು, ನೀರ್ ತಗೊಂಬ. ಅಯ್ಯೋ, ಏನ್ ಹುಡುಗಿ ಆಗಿದೆ ಏನಮ್ಮ ನೀನು? ಹೇಳದ್ ಅರ್ಥ ಮಾಡ್ಕೋಬೇಕು. ಹ್ಞೂ ಕಣತ್ತೆ, ಹೋಗಿ ತಗೊಂಬರ್ತೀನಿ ತಡ್ರಿ. ನೀನೆಲ್ಲ ಮಾಡ್ತಿದ್ಯಾ? ಏನೋ ಮಾಡ್ತಿದ್ಯಾ? ಇಲ್ಲಿ ಕಾರ್ನಲ್ಲಿ ಲಗೇಜ್ ಎಲ್ಲ ಇದಾವೆ, ಬಟ್ಟೆಗಳೆಲ್ಲ ಇದಾವೆ. ಹೋಗಿ ತಗೊಂಬಾರ ಅಂತ ಹೇಳಿದೀನಿ. ನೀನ್ ಇನ್ನು ನಿನ್ ಕಡೆ ಏನೋ ನೋಡ್ತಿದ್ಯಾ? ಒಳಗೋ, ಎಲ್ಲ ತಗೊಂಬ. ಹೇಳದ್ ಮಾತು ಕೇಳ್ಬೇಕಾ? ಕೆಲಸ ಮಾಡೋದಕ್ಕೂ ನಾನೇ ಹೇಳಿ ಮಾಡಿಸ್ಬೇಕನ್ನೋ ನಿಮ್ಗೆ ಜ್ಞಾನ ಇಲ್ವೇನೋ ನಿನಗೆ? ಇಲ್ಲ ಯಜಮಾನ್ರೆ, ಹೋಗಿ ತಗೊಂಬರ್ತೀನಿ ತಡೀರಿ. ರೀ, ಯಾಕ್ರಿ ತಡ ಮಾಡ್ಕೊಂಡ್ ಬಂದ್ರಿ ನೀವು? ಅಲ್ಲ, 9 ಗಂಟೆಗೆ ಬರ್ತೀನಿ ತಿಂಡಿ ಮಾಡೋದಕ್ಕೆ, ತಿಂಡಿಗೆ ಅಂತ ಹೇಳಿರಿ ನೀವು. ಇಷ್ಟೊಂದು ತಡ ಆಗಿ ಬಂದ್ರಲ್ಲ, ಯಾಕೆ ಏನಾಯ್ತು? ಅಲ್ಲಿಂದ ಹೊಟ್ಟಿದ್ದೆ ತಡ ಆಯ್ತಾ? ಸರಿ ಆಯ್ತು, ಬನ್ನಿ. ನಿನ್ ಸೊಸೆ ಬಿಸಿ
ಇದು ಮಾಡಿದಾಳಂತೆ, ಪಲಾವ್ ಮಾಡಿಬಿಟ್ಟು ಬೋಂಡ ಚಟ್ನಿ ಎಲ್ಲ ಮಾಡಿದಾಳಂತೆ. ಬರ್ರಿ ಅಕ್ಕನ್ ಬರ್ತಾಳೆ, ತಿಂದಿರಂತೆ. ಬರ್ರಿ ಕೂತ್ಕೊ ಬರ್ರಿ. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಎಲ್ಲ ಹಾಳು ಮಾಡಿ ಬಿಸಾಕ್ಬಿಟ್ರಲ್ಲೇ. ನಮ್ಮ ಮನೆಗೆ ಇನ್ನೂ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ ಸೇರ್ಕೊಂಡ್ಬಿಟ್ಟು? ಎತ್ಲಾಗೋದ ಅವ್ನು, ನಿನ್ ಮಗ ಎತ್ಲಾಗೋದ ಅವನು. ಏನ್ ಮಾಡಿದ್ದೀರ? ತೋಟದ ತಾವ ಒಂದೇ ಒಂದು ಕೆಲಸ ಮಾಡಿಸಿದಿರ ನೀವು? ತೋಟ ಹೊಲ ಗದ್ದೆ ಎಲ್ಲ ಹೆಂಗೆ ಹಾಳು ಬಿದ್ದಿರೋ ಭೂಮಿ ಮಾಡಿ ಬಿಸಾಕಿದಿರಲ್ಲ ನೀವು. ಎಲ್ಲ ಹಾಳು ಮಾಡಿಬಿಟ್ರಲ್ಲ ನೀವು. ಒಂದು 15 ದಿವಸ ಮಂತವಿಲ್ಲ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದಾರ. ಎತ್ಲಾಗೋದ ಅವ್ನು ನಿನ್ನ ಮಗ. ನನಗೆ ಬರ್ತಾ ಇರೋ ಕೋಪಕ್ಕೆ ಏನಾರು ತಗೊಂಡು ಅವ್ನಿಗೆ ಏರಿಕ್ ಬಿಡ್ಬೇಕು ಅನಿಸ್ತೈತೆ. ಎತ್ಲಾಗೋದ, ಕರ್ಕೊಂಬಾರ ಇಲ್ಲಿ. ಏನಪ್ಪ ಇದು? ನಮ್ಮ ಮಾವಯ್ಯ ಬರ್ತಾನೆ ಯಾರಿಗೋ ಬೈತಿರಂಗಿದ್ದಾರೆ. ಅತ್ತೆಗ ಬೈತಿರೋದು? ಇಲ್ಲೇ ನೋಡ್ತೀನಿ ನಾನು. ಮುಂದಕ್ಕಂತೂ ಹೋಗಲ್ಲಪ್ಪ, ನನಗೆ ಯಾಕ ಭಯ ಆಗ್ತೈತೆ. ರೀ, ಏನಾಯ್ತ್ರಿ ಹಿಂಗ ಆಡ್ತಿದ್ದೀರಾ? ಯಾಕೆ ಏನಾಯ್ತು? ಏನ್ ಮಾಡಿದಾನ ಅವನು ಅಂತದು? ಪಾಪ ಅವನಿಗೆ ಸೊಂಟ ನೋವು ಅಂತ ಒಂದು ವಾರದಿಂದ ಮಲ್ಕೊಂಡಿದ್ದ. ಅದಕ್ಕೆ ಏನಾಯ್ತು ಇವಾಗ? ನಮ್ಮ ಸೊಂಟ ನೋವು ಬರೀ ನಾಟಕ ಮಾಡ್ಕೊಂಡು ತಿರ್ಗಾಡ್ತಾನೆ ಅವನು. ನಾಟಕನ ಏನ್ ಮಾಡಿದಾನ ಅವನು? ತೋಟದಲ್ಲಿ ಎಲ್ಲ ಕಾಯೆಲ್ಲ ಕೀಳ್ಸಿದಾನಲ್ಲ, ಅರ್ಧಂಬರ್ಧ ಕಾಯಿ ಕೀಳ್ಸಿದಾನೆ. ಏನ್ ಮಾಡ್ದ? ಕಾಯಿಗಳೆಲ್ಲ ಎಲ್ಲೂ ಇಲ್ವಲ್ಲೇ ತೋಟದಲ್ಲಿ. ಎತ್ಲಾಗೋಯ್ತು ಕಾಯಿಗಳೆಲ್ಲ, ಎತ್ಲಾಗೋಯ್ತು. ಒಂದೇ ಒಂದು ಕಾಯಿಗಳು ಕಾಣಿಸ್ತಿಲ್ವಲ್ಲ. ಅದರಲ್ಲೂ ಆ ತೋಟದಲ್ಲಿ ಕಾಯೆಲ್ಲ ಕೀಳ್ಸಿದಾನೆ. ಅಲ್ಲಲ್ಲೇ ಅರ್ಧಂಬರ್ಧ ಕಾಯಿಗಳೆಲ್ಲ ಹಂಗೆ ಬಿಟ್ಟಿದ್ದಾರೆ. ಯಾರು ಆಯ್ದು ಕರೆಕ್ಟಾಗಿ ಕಾಯಿಗಳನ್ನು ಆಯ್ದು ಹಾಕಿಲ್ಲ. ಏನು ಬೇಕಾ ಬಿಟ್ಟು ಕೆಲಸ ಮಾಡ್ತೀರಾ? ಏನ್ ಮಾಡ್ತಿದ್ಯಾ ನೀನು? ಮಂತಾವ ನೀನು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಮಲ್ಕೊಂತೀಯ ನೀನು? ತೋಟದ ಹತ್ರ ಹೋಗ್ಬಿಟ್ಟು ನೋಡ್ಬೇಕು ಏನು ಎತ್ತ ಅಂತ. ಕೆಲ್ಸವ್ರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಕೆಲಸ ಮಾಡ್ಸೋಣ ಜ್ಞಾನ ಐತೇನೆ ನಿನಗೆ? ರೀ, ನನಗೆ ಹುಷಾರಿರಲಿಲ್ಲ ಕಣ್ರಿ. ಅದಕ್ಕೆ ನಾನು ಏನು ಕೆಲಸ ಏನು ಮಾಡ್ಸಕ್ ಆಗ್ಲಿಲ್ಲ ಕಣ್ರಿ. ತೋಟದ ಹತ್ರ ನಾನು ಹೋಗಿರಲಿಲ್ಲ. ಏನಾಗೈತಂತ ಇವಾಗ ಹಿಂಗ ಆಡ್ತಿದ್ದೀರಾ? ಸುಮ್ಕಿರಿ, ಆಯ್ತು. ನೀವು ಬಂದಿದ್ದೀರಲ್ಲ, ಅದೇನಿದು ಕೆಲಸ ಮಾಡಿಸ್ಕೊಳ್ರಿ ನೀವು. ನನಗೆ ಬರ್ತಾ ಇರೋ ಕೋಪಕ್ಕೆ ಇವಾಗ ಜಾಸ್ತಿ ಮಾತಾಡ್ಬಿಟ್ರೆ ನೋಡು. ಸುಮ್ಮಕ್ ಹೋಗಿ ಒಳಗಡೆ ಹೋಗ್ಬಿಡು ಸುಮ್ಕೆ. ಆಯ್ತು ಬರ್ರಿ, ಬೇಜಾರು ಮಾಡ್ಕೊಬೇಡ್ರಿ. ಬನ್ನಿ, ತಿಂಡಿ ತಿನ್ ಬರ್ರಿ ಇವಾಗ. ಆಯ್ತು, ಹೋಗ್ಲಿ. ತಿಂಡಿ ಅಂತೆ ತಿಂಡಿ, ತಿಂಡಿ ನೀನೇ ತಿನ್ಕ. ಬಂದ್ರು ನೆಮ್ಮದಿ ಆಗಿಲ್ಲ. ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಬರ್ತೀನಿ, ಆದ್ರೂ ನಿಮಗೆ ನೆಮ್ಮದಿ ಇರಲ್ಲ ಇಲ್ಲಿ ಬಂದ್ರು. ನಾನೇನೋ ದೊಡ್ಡದಾಗಿ ನನ್ನ ಮಗ, ನನ್ನ ಸೊಸೆ, ನನ್ನ ಹೆಂಡತಿ ಎಲ್ಲ ನೋಡ್ಕೊಳ್ತಾರೆ. ತೋಟ ಮನೆ ಗದ್ದೆ ಹೊಲ ಎಲ್ಲ ಅಂದ್ಕೊಂಡು ನಾನೇನೋ ಹೋಗಿರ್ತೀನಿ. ನಿಮ್ಗೆ ಏನು ಜ್ಞಾನ ಆಯ್ತಾ? ನಾನು ಒಬ್ನೇ ಸಾಯ್ತಿರ್ಬೇಕು, ಒಬ್ನೇ ಕೆಲಸ ಮಾಡಿಸ್ತಿರ್ಬೇಕು, ಎಲ್ಲ ಒಬ್ನೇ ಮಾಡಬೇಕು. ಯಾವನ ಕೈಲಾಗುತ್ತೆ? ತಡಿ, ಮೊದಲು ಹೋಗಿ ಬರ್ತೀನಿ. ಅವನೆಲ್ಲಿ ಇಲ್ವಾ? ಇಲ್ಲಿ ತೋಟದ ಹತ್ರ ಇದ್ದಾನ. ಮೊದಲು ಅವನ ಹತ್ರ ಹೋಗ್ತೀನಿ ತಡಿ. ಆಮೇಕಿಂದ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ.